ಹಾಯ್ ಫ್ರೆಂಡ್ಸ್, ಯಮಹಾ RX 100 ಬೈಕ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಎಲ್ರಿಗೂ ಕೂಡ ತುಂಬಾ ಇಷ್ಟ. ಈ ಒಂದು ಬೈಕ್ಗೆ ದೊಡ್ಡ ಅಭಿಮಾನಿಗಳ ಬಳಗನೇ ಇದೆ ಅಂತಲೇ ಹೇಳಿದರೆ ತಪ್ಪಾಗುವುದಿಲ್ಲ. ಸೌಂಡ್ ಮೂಲಕವೇ ಮಾರುಕಟ್ಟೆಯಲ್ಲಿ ಬಿರುಗಾಳಿ ಎಬ್ಬಿಸಿದ ಯಮಹಾ ಕಂಪನಿಯ RX 100 ಯುವಕರಿಗಂತೂ ಮೆಚ್ಚಿನ ಬೈಕ್. ಹೌದು, ಕಾಲೇಜ್ ಯುವಕರಿಗಂತೂ ಯಮಹಾ RX ಬೈಕನ್ನು ಖರೀದಿಸಲು ಹಾತೊರೆಯುತ್ತಿದ್ದರು. ಹೌದು, ಆದರೆ 2003ರ ತನಕ ಮಾರಾಟವಾಗುತ್ತಿದ್ದ RX 100 ಬೈಕ್ ಉತ್ಪಾದನೆಯನ್ನು ಸ್ಥಗಿತ ಮಾಡಲಾಗಿತ್ತು. ಅನಂತರ ಯಾವುದೇ ರೀತಿಯ ಉತ್ಪಾದನೆಗಳು ಆಗಲಿಲ್ಲ. ಯಮಹಾ RX 100 ಹೆಸರಿಗೆ ಸಂಬಂಧಿಸಿದಂತೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದಕ್ಕಾಗಿ ಅವರು ಅದೇ ಹೆಸರಿನೊಂದಿಗೆ ಆಧುನಿಕ 4-ಸ್ಟ್ರೋಕ್ ಮೋಟಾರ್ ಸೈಕಲ್ ಅನ್ನು ಪರಿಚಯಿಸಲು ನಿರ್ಧರಿಸಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಯಮಹಾ ಮೋಟಾರ್ ಇಂಡಿಯಾದ ಅಧ್ಯಕ್ಷರಾದ ಐಶಿನ್ ಚಿಹಾನಾ ಅವರು RX 100 ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆದರೆ ಕಂಪನಿಯು RX ಬ್ರ್ಯಾಂಡನ್ನು ಪುನರುಸ್ಥಾಪಿಸಿಗೊಳಿಸುವುದು ದೊಡ್ಡ ಸವಾಲು ಆಗಿ ನಮಗೆ ಕಾಣುತ್ತಿದೆ ಎಂದು ಕೂಡ ಹೇಳಿದ್ದಾರೆ. ಯಮಹಾ RX ಬೈಕನ್ನು ಬಿಡುಗಡೆ ಮಾಡಲು ಟೈಮ್ಲೆಸ್ ವಿನ್ಯಾಸ, ಕಡಿಮೆ ತೂಕ ಮತ್ತು ಅದರ ಸೌಂಡ್ ತುಂಬಾ ಆಕರ್ಷಕವಾಗಿದೆ. ಹಿಂದಿನ ಎರಡು ಗುಣಗಳನ್ನು ಸ್ಮಾರ್ಟ್ ಇಂಜಿನಿಯರಿಂಗ್ ಮತ್ತು ವಿನ್ಯಾಸದ ಮೂಲಕ ಸಾಧಿಸಬಹುದಾದರೂ ಧ್ವನಿ ಭಾಗವನ್ನು 4-ಸ್ಟ್ರೋಕ್ ಎಂಜಿನ್ನೊಂದಿಗೆ ಪುನರಾವರ್ತಿಸಲು ಕಷ್ಟವಾಗುತ್ತಿದೆ. ಮೂಲ RX 100 2-ಸ್ಟ್ರೋಕ್ ಮೋಟಾರ್ನಿಂದ ಚಾಲಿತವಾಗಿದ್ದು, ಅದು ಅಸ್ತಿತ್ವದಲ್ಲಿರುವ ಹೊರಸೂಸುವಿಕೆಯ ಮಾನದಂಡಗಳನ್ನು ಅನುಸರಿಸುವುದಿಲ್ಲ. ಮತ್ತು ಈ ಒಂದು ಯಮಹಾ RX 100 ಬೈಕ್ ನೀಡಲಾದ ಪಂಚಿ ಎಕ್ಸಲೇಟರ್ ಮತ್ತು ಅದೇ ಸ್ಥಳಾಂತರದೊಂದಿಗೆ ಮರುಸೃಷ್ಟಿಸಲು ನಮಗೆ ಇದು ಸವಾಲಾಗಿದೆ ಎಂದು ಕೂಡ ಹೇಳಿದ್ದಾರೆ. ಕಂಪನಿಯ ಬೇಡಿಕೆಯನ್ನು ಪೂರೈಸಲು ಮತ್ತು RX ಬ್ರ್ಯಾಂಡನ್ನು ಮತ್ತೆ ಜೀವಂತಗೊಳಿಸಲು ಉದ್ದೇಶವಾಗಿ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಬ್ರ್ಯಾಂಡ್ ಆನಂದಿಸುವ ಮತ್ತು ಅದನ್ನು ಹಾಳು ಮಾಡಲು ಬಯಸದ ಪರಂಪರೆ ಮತ್ತು ಆರಾಧನೆಯ ಅನುಸರಣೆ ಬಗ್ಗೆ ಯಮಹಾ ಇದನ್ನು ತಿಳಿಸಿದೆ. ಯಮಹಾ ಕಂಪನಿಯು ಆಧುನಿಕ RX ಕಾನ್ಸೆಪ್ಟ್ ಅನ್ನು ಕುರಿತು ಆಲೋಚನೆ ಮಾಡುತ್ತಿದೆ ಮತ್ತು ಕಾರ್ಯಕ್ಷಮತೆ ಮತ್ತು ಸ್ಥಾನೀಕರಣದ ವಿಷಯದಲ್ಲಿ ಯಮಹಾ ಭಾರತದಲ್ಲಿ ತನ್ನದೇ ಇಮೇಜನ್ನು ಸ್ಥಾಪಿಸಲು ಸಹಾಯ ಮಾಡಿದ ಅದೇ ಸೌಂಡ್, ಭಾವನೆ ಮತ್ತು ಬೈಕ್ನ ಪ್ರತಿಯೊಂದು ಅಂಶವನ್ನು ಮರುಸೃಷ್ಟಿಸಲು ಹೇಗೆ ಎಂದು ಲೆಕ್ಕಾಚಾರ ಮಾಡಲು ಪ್ರಯತ್ನ ಮಾಡುತ್ತಿದೆ. ಈ ಒಂದು ಪ್ರಯತ್ನದಲ್ಲಿ ಗೊತ್ತಾಗುತ್ತದೆ RX ಮತ್ತೆ ಬರಬಹುದು ಅಂತ ಹೇಳಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ RX ಲವರ್ ಇದ್ದೀರೋ ಅವರು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.